ಸೊ ಪ್ರತಿ ಸರ್ತಿಯೂ ಸಹ ಸೀಸನ್ಗಳಂದ್ರೆ ಬಿಗ್ ಬಾಸ್ ಸೀಸನ್ ಬಂದಾಗ್ಲೂ 100 ಡೇಸ್ ಮುಗೀತಾ ಇರುತ್ತೆ. ಅಂದ್ರೆ 100 ಡೇಸ್ ಬಂದ ತಕ್ಷಣ ಒಬ್ರು ವಿನ್ನರ್ನ ಅನೌನ್ಸ್ ಮಾಡಬೇಕು, ಅವ್ರಿಗೆ ಆ ಟ್ರೋಫಿ ಹೋಗುತ್ತೆ. ಇದು ನಡೆದು ಬಂದಂತಹ ಸಂಪ್ರದಾಯ ಬಿಗ್ ಬಾಸ್ದು. ಬಟ್ ಕೆಲವೊಂದಿಷ್ಟು ಸೀಸನ್ಗಳು 98 ದಿನಕ್ಕೆ ಎಂಡ್ ಆಗಿದ್ದು ಇದೆ. ಇನ್ನೂ ಕೆಲವೊಂದು ಸೀಸನ್ಗಳು TRP ಚೆನ್ನಾಗಿ ಬರ್ತಿದೆ, ಜನ ಇಷ್ಟಪಡ್ತಾ ಇದ್ದಾರೆ ಅಥವಾ ತುಂಬಾ ಜನ ಇಂಟ್ರೆಸ್ಟಿಂಗ್ ಆಗಿ ಬಿಗ್ ಬಾಸ್ ನ ನೋಡ್ತಾ ಇದ್ದಾರೆ ಅಂತಂದಾಗ 1 ವಾರ 2 ವಾರ ಹೆಚ್ಚಿಗೆನೂ ಆಗಿದೆ, ಅಂದ್ರೆ 117 ದಿನ ಈ ರೀತಿ. ಸೊ ಈ ಸಾರಿಯ ಬಿಗ್ ಬಾಸ್ ಸೀಸನ್ ತುಂಬಾ ಅಗ್ರೆಸಿವ್ ಸೀಸನ್ ಅಂತ ಹೇಳ್ತಾ ಇದ್ರು. ಅದಲ್ದೇನೆ ಎಷ್ಟೊಂದು ಜನ ಇನ್ನೇನು ಫಿನಾಲೆ ಹತ್ರ ಬರ್ತದೆ, ಇಷ್ಟು ಜನ ಒಳಗಡೆ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತಾನೂ ಕೇಳ್ತಾ ಇದ್ರು. ಅದಕ್ಕೆ ನಿನ್ನೆ ಬಿಗ್ ಬಾಸ್ ನ ಎಪಿಸೋಡ್ ಅಲ್ಲಿ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಏನಪ್ಪಾ ಸುಳಿವು ಅಂತಂದ್ರೆ, ಈ ಸಾರಿಯ ಬಿಗ್ ಬಾಸ್ ಸೀಸನ್ ಇನ್ನೊಂದು ತಿಂಗಳ ಫಿನಾಲೆ ಅಂದ್ರೆ ಇನ್ನೊಂದು ತಿಂಗಳು ಫಿನಾಲೆಗೆ ಅಂತ ಹೇಳಿದ್ದಾರೆ. 1 ತಿಂಗಳು ಅಂದ್ರೆ 100 ಡೇಸ್ ಆಗಲ್ಲ, 100 ಡೇಸ್ಗಿನ್ನ ಜಾಸ್ತಿ ಅಂದ್ರೆ ಅಧಿಕ ದಿನಗಳು ಆಗುತ್ತೆ. ಹಾಗಾಗಿ 1 ವಾರದಿಂದ 2 ವಾರ ಹೆಚ್ಚಿಗೆ ಬರುತ್ತೆ ಈ ಸೀಸನ್ ಸಹ. ಸೊ ತುಂಬಾ ಜನ ಕಾಯ್ತಾ ಇದ್ದಾರೆ ಈ ಒಂದು ಸೀಸನ್ ನ ವಿನ್ನರ್ ಯಾರು ಆಗ್ತಾರೆ ಅಂತ. ಈ ಒಂದು ಸುಳಿವನ್ನ ಕಿಚ್ಚ ಸುದೀಪ್ ಅವರು ಬಿಟ್ಕೊಟ್ ಆಗಿದೆ. ಅದಲ್ದೇನೆ ಈ ಒಂದು ಸೀಸನ್ 100 ಡೇಸ್ ಅಲ್ಲ, ಹತ್ರ 112 to 120 117 ಡೇಸ್ ವರೆಗೂ ಈ ಒಂದು ಬಿಗ್ ಬಾಸ್ ಜರ್ನಿ ಮುಂದುವರಿಯಲಿದೆ. ಅದಲ್ದೇನೆ ಈ ಜನವರಿ 27 ಮತ್ತೆ 28ಕ್ಕೆ ಈ ಒಂದು ಗ್ರ್ಯಾಂಡ್ ಫಿನಾಲೆ ಇರೋ ರೀತಿ ಕಾಣ್ತಾ ಇದೆ. ಅಂಡ್ ಈ ಸಾರಿಯ ಬಿಗ್ ಬಾಸ್ ಸೀಸನ್ ಹುಡುಗಿ ವಿನ್ ಆಗ್ಲಿ ಅಂತಾನು ತುಂಬಾ ಜನ ಹೇಳ್ತಾ ಇದ್ದಾರೆ. ಎಲ್ಲರೂ ಕಾಯದೆ ಆ ಒಂದು ಲಾಸ್ಟ್ ಡೇಟ್, ಯಾಕೆಂದ್ರೆ ಯಾರ ಮುಡಿಗೆ ಬಿಗ್ ಬಾಸ್ ಸೀಸನ್ ನ ಪಟ್ಟ ಏರುತ್ತೆ ಅಂತ ಕಾದೋಣ. ಯಾರಿಗೆ ಈ ಒಂದು ಬಿಗ್ ಬಾಸ್ ನ ವಿನ್ನರ್ ಟೈಟಲ್ ಸಿಗುತ್ತೆ ಅಂತ, ನಿಮ್ ಪ್ರಕಾರ ಯಾರಿಗೆ ಸಿಗ್ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಮುಂದಿನ ವಿಡಿಯೋನಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.